ಮೋಕ್ಷಿತ ವರ್ಸಸ್ ಮಂಜಣ್ಣ ಬಿಗ್ ಫೈಟ್ ಇವತ್ತಿನ ಪ್ರೋಮೋ ಬಿಟ್ಟಿರೋದ್ರಲ್ಲಿ. ಸೊ ಇವತ್ತಿನ ಬಿಗ್ ಬಾಸ್ ಪ್ರೋಮೋ ಬಿಟ್ಟಿರೋದ್ರಲ್ಲಿ ಏನ್ ಗೊತ್ತಾಗುತ್ತೆ ಅಂದ್ರೆ, ಬಿಗ್ ಬಾಸ್ ಅಲ್ಲಿ ಇವತ್ತು ನಾಮಿನೇಷನ್ ಸ್ಟಾರ್ಟ್ ಆಗುತ್ತೆ. ಸೊ ಪ್ರತಿ ವರ್ಷ ಪ್ರತಿ ಸೀಸನ್ ಏನಿರ್ತಾಯಿತ್ತು ಅದು ಸೋಮವಾರ ಸ್ಟಾರ್ಟ್ ಆಗ್ತಿತ್ತು ನಾಮಿನೇಷನ್. ಸೋಮವಾರನೇ ಎಂಡ್ ಆಗ್ಬಿಟ್ಟು ಸೋಮವಾರನೇ ವೋಟಿಂಗ್ ಲೈನ್ಸ್ ಓಪನ್ ಆಗ್ತಾ ಇತ್ತು. ಬಟ್ ಈ ಸೀಸನ್ ಎಲ್ಲ ವಿಚಿತ್ರ ಅಂತಾನೆ ಹೇಳ್ಬೋದು. ಸೋಮವಾರ ಯಾವತ್ತು ಆಗಲ್ಲ ಗುರು, 1-2 ವಾರ ಸೋಮವಾರ ಮಂಗಳವಾರ ಮಾಡಿದಾರೆ ಅಷ್ಟೇ. ಅದನ್ನ ಬಿಟ್ರೆ ಪ್ರತಿ ವಾರ ಕೂಡ ಮಂಗಳವಾರ ಬುಧವಾರ ಗುರುವಾರ ತರ್ತಾರೆ ನಾಮಿನೇಷನ್. ಸೊ ಈ ವಾರ ಕೂಡ ಗುರುವಾರ ನಾಮಿನೇಷನ್ ಇಟ್ಟಿದ್ದಾರೆ ಅಂದ್ರೆ ಇವತ್ತಿನ ಎಪಿಸೋಡ್ ಅಲ್ಲಿ ನಾಮಿನೇಟ್ ಆಗ್ತಾರೆ. ಸೊ ಇವ್ರು ಅಂತ ಡೈರೆಕ್ಟ್ ಆಗಿ ನಾಮಿನೇಷನ್ ಮಾಡೋ ಆಪ್ಷನ್ ಇಲ್ಲ. ಈ ವಾರ ಡೈರೆಕ್ಟ್ ಆಗಿ ಮಕ್ಕಳಿಯೋ ತರ ಬಾಟ್ಲ್ ಎತ್ಕೊಂಡು ಬೈಡನ್ ತಲೆಗೆ ಹೊಡೆದ್ಬಿಟ್ಟು ನಾಮಿನೇಟ್ ಮಾಡ್ಬೇಕು. ಬಾಟ್ಲ್ ಅಂದ್ರೆ ನಮ್ಮ ಮಂಜಣ್ಣ ಕುಡಿತಾರಲ್ಲ ಆ ಬಾಟ್ಲ್ ಅಲ್ಲ, ಶುಗರ್ ಕ್ಯಾಂಡಿ ಬಾಟ್ಲು, ಬಿಯರ್ ಬಾಟಲ್ ತರಾನೇ ಬರುತ್ತೆ. ಅದು ಸಕ್ಕರೆ ಪಾಕದಲ್ಲಿ ಮಾಡಿರ್ತಾರೆ, ಅದನ್ನ ತಲೆಗೆ ಹೊಡೆದ್ರೆ ಓಪನ್ ಆಗೋಗುತ್ತೆ, ಅದೇನು ಪ್ರಾಬ್ಲಮ್ ಆಗಲ್ಲ. ಸೊ ಆ ಬಾಟ್ಲನ್ನ ತಲೆ ಮೇಲೆ ಹೊಡೆದ್ಬಿಟ್ಟು ನಾಮಿನೇಟ್ ಮಾಡ್ಬೇಕು ಯಾರ್ಯಾರನ್ನ ಅಂತ. ಸೊ ಒಂದಷ್ಟು ಆಬ್ವಿಯಸ್ ನಾವೇ ಪ್ರಿಡಿಕ್ಟ್ ಮಾಡ್ಬೋದು ಯಾರ್ಯಾರನ್ನ ಮಾಡ್ತಾರೆ ಅಂತ. ಐಶ್ವರ್ಯ ಯಾರನ್ನ ಮಾಡ್ತಾರೆ ಗುರು? ತ್ರಿವಿಕ್ರಮ್ನ ಮಾಡ್ತಾರೆ, ಅದ್ ಬಿಟ್ಟು ಬೇರೆ ಆಪ್ಷನ್ ಇಲ್ಲ ಅವ್ರ ಹತ್ರ. ಎಲ್ಲದಕ್ಕೂ ತ್ರಿವಿಕ್ರಮ್ ಅಂತ. ಅಂಡ್ ಭವ್ಯನು ಆಬ್ವಿಯಸ್ಲಿ ಐಶ್ವರ್ಯನ್ ಮಾಡ್ತಾರೆ. ಅವ್ರಿಬ್ರು ಆದ್ಮೇಲೆ ನೆಕ್ಸ್ಟ್ ನಮ್ಮ ಹನುಮಂತ ಬಂದು ಚೈತ್ರಕ್ಕೂ ನಾಮಿನೇಟ್ ಮಾಡ್ಬಿಟ್ಟು ಹೋಗ್ತಾರೆ. ಆಮೇಲೆ ಗುರು ನಿಜವಾದ ಪ್ರೋಮೋ ಓಪನ್ ಆಗುತ್ತೆ. ಏನಪ್ಪಾ ಅಂದ್ರೆ ಮೋಕ್ಷಿತ ವರ್ಸಸ್ ಮಂಜಣ್ಣ. ಮೋಕ್ಷಿತ ಅವ್ರು ಬಂದು ಮಂಜಣ್ಣನ ತಲೆ ಮೇಲೆ ಬಾಟ್ಲು ಹೊಡೆದ್ಬಿಟ್ಟು ರೀಸನ್ ಕೊಡ್ತಾರೆ, ಏನು ಅಂದ್ರೆ ಮಂಜಣ್ಣ ಮನೇಲಿ ಕಾಣಿಸ್ಕೊಂತ ಇಲ್ಲ ಅಂತ. ಸೊ ನೀನ್ ನನ್ನ ಕೇಳದಾದ್ರೆ ನನ್ನ ಒಪಿನಿಯನ್ ಏನಪ್ಪಾ ಅಂದ್ರೆ, ಮಂಜಣ್ಣ ಮನೇಲಿ ಕಾಣಿಸ್ಕೊಂತ ಇದ್ದಾರೆ ಗುರು. ಈ ವಾರ ಟಾಸ್ಕ್ ಅವ್ರ ಕಡೆ ಒಂದು ಆರ್ಭಟ ಮಾಡಿ ಚೈತ್ರ ಆದ್ರೆ ಇನ್ನೊಂದ್ ಕಡೆ ಆರ್ಭಟ ಮಾಡಿದೆ ನಮ್ಮ ಮಂಜಣ್ಣ ಅಂತ ಹೇಳ್ತೀನಿ. ಟಾಸ್ಕ್ ನ ಸಕ್ಕದಾಗಿ ಆಡಿದ್ರು ಮಂಜಣ್ಣ ಅಂತಾನೆ ಹೇಳ್ತೀನಿ ಗುರು. ಸೊ ಮೋಕ್ಷಿತ್ ಅವ್ರಿಗೆ ಏನ್ ಕಾಣಿಸ್ತೋ ಏನ್ ಕಾಣಿಸ್ತಿಲ್ಲೋ ಗೊತ್ತಿಲ್ಲ, ಬಟ್ ಮನೇಲಿ ಕಾಣಿಸ್ಕೊಂತ ಇಲ್ಲ ಅಂತ ಕೊಟ್ರು. ಸೊ ಆಬ್ವಿಯಸ್ಲಿ ಮಂಜಣ್ಣ ಅಫೆಂಡ್ ಆದ್ರು, ನಾನು ಏನ್ ಕಾಣಿಸ್ಕೊಂತ ಇಲ್ಲ, ಇನ್ನು ಮುಂದೆ ನಿಮ್ಮ ಹತ್ರ ಟ್ಯೂಷನ್ ಬರ್ತೀನಿ ಹೇಳ್ಕೊಡಿ ಅಂತ ಹೇಳ್ತಾರೆ. ಸೊ ಹಂಗಿದ್ರೆ ನಿಮ್ ಪ್ರಕಾರ ಮನೇಲಿ ಕಾಣಿಸ್ಕೋಬೇಕು ಅಂದ್ರೆ ಯಾರಿಗೇನೋ ತಗೊಂಡೋಗಿ ಕೊಡ್ತಾನೆ ಬೇಕಾ, ಈ ಕಾಪಿ ತಗೊಳ್ಳಿ, ಟೀ ತಗೊಳ್ಳಿ ಅಂತ. ಸೊ ಹಂಗಿಂಗೆ ಅಂತ ಮಂಜಣ್ಣ ಮಾಡ್ತಾರೆ. ಮೋಕ್ಷಿತ್ ಅವರು ಏನೋ ತಗೊಂಡೋಗಿ ಕೊಡ್ಲೇಬೇಕು ಅಂತ ಅಲ್ಲ, ಅದು ಇದು. ಆಮೇಲೆ ಟಾಸ್ಕ್ ಆಡುವಾಗ ಮಂಜಣ್ಣ ಒಂದ್ಸಲಿ ಮೋಕ್ಷಿತ್ ಅವ್ರಿಗೆ ಹೇಳ್ತಾರೆ, ಸ್ನಾನಕ್ಕೆ ನೀರ್ ರೆಡಿ ಮಾಡಿ ಅಂತ ಹೇಳಿದ್ ನಾವು, ಸ್ನಾನ ಮಾಡ್ಸಿ ಅಂತ ಹೇಳಿಲ್ಲ, ಹಿಂಗೆ ಆ ಮಾತುಗಳು ನನಗೂ ಇಷ್ಟ ಆಗಿರ್ಲಿಲ್ಲ. ಸೊ ಆ ಮಾತ್ಗೆಲ್ಲ ಅಫೆಂಡ್ ಆಗಿ ಮೋಕ್ಷಿತ್ ಅವ್ರು ರೀಸನ್ ಕೊಡ್ತಾರೆ. ಬಟ್ ಮೋಕ್ಷಿತ್ ಅವ್ರ ರೀಸನ್ ಇನ್ವ್ಯಾಲಿಡ್ ಅಂತಾನೆ ಹೇಳ್ತೀನಿ ಗುರು. ಏನ್ ಮಾಡಕ್ಕ ಅವರು ಪರ್ಸನಲ್ ಚಾಯ್ಸು, ಅದಕ್ಕೆ ಮಂಜಣ್ಣ ನಾನ್ ತಗೊಳಲ್ಲ ಅಂತ ಹೇಳ್ತಾರೆ. ನಾಮಿನೇಷನ್ ಮೋಕ್ಷಿತ್ ಅವರೇ ನನ್ನ ಇಷ್ಟದಲ್ಲಿ ನಾನು ಏನ್ ಬೇಕಾದ್ರು ಮಾಡ್ತೀನಿ, ನನ್ಗೆ ಯಾರು ಬೇಕಾದ್ರು ಕೊಡ್ತೀನಿ, ತಗೋಬೇಕಷ್ಟೇ ಅಂತ ಬೈಡನ್ ತಲೆ ಮೇಲೆ ವಾರದ ಬಾಟ್ಲನ್ನ ಒಯ್ತಾರ. ಅದಕ್ಕೆ ಆಕ್ಟಿಂಗ್ ಅಲ್ಲ ಅಯ್ಯೋ ಅಂತ ಏನಾಗೋಯ್ತು ಹಂಗೆ ಹಿಂಗೆ. ಅವ್ರಿಬ್ರು ಪೈಪೋಟಿ ಒಂಥರ ಚೆನ್ನಾಗೈತ್. ಅವ್ರಿಬ್ರು ಒಂದಾಗೋದ್ರು ಅಂತ ಅನ್ಕೊಳ್ಳೋ ಅಷ್ಟರಲ್ಲಿ ಮತ್ತೆ ನಾನೊಂದು ತೀರಾ ನೀನೊಂದು ತೀರಾ ಅಂದ್ಬಿಟ್ಟು ಫ್ರೆಂಡ್ಶಿಪ್ ಬ್ರೇಕ್ ಆಗಿದೆ. ಮೋಕ್ಷಿತ್ ಅವ್ರು ಈ ವಾರ ಸಕ್ಕದಾಗಿ ಆಡ್ತಾ ಇದಾರೆ ಅಂತಾನೆ ಹೇಳ್ಬೋದು ಗುರು. ಸಕ್ಕದಾಗಿ ಬರ್ತಾ ಇದಾರೆ. ಈವನ್ ಕಾಂಬಿನೇಷನ್ ಅಲ್ಲೂ ಅಷ್ಟೇ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ದಾರೆ. ಬಟ್ ಈ ನಾಮಿನೇಷನ್ ನನಗೆ ವ್ಯಾಲಿಡ್ ರೀಸನ್ ಅನ್ಸಿಲ್ಲ. ಬಟ್ ಮೋಕ್ಷಿತ್ ಅವ್ರ ಪಾಯಿಂಟ್ ಆಫ್ ವ್ಯೂ ಇಂದ ಆ ತರ ಇರ್ಬೋದು. ಅವ್ರು ಎಕ್ಸ್ಪ್ಲೇನ್ ಮಾಡಿದಾಗ ಗೊತ್ತಾಗಿದೆ ಇವತ್ತಿನ ಎಪಿಸೋಡ್ ಅಲ್ಲಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಸೈನಿಂಗ್ ಆಫ್ ಬಾಯ್. ನಾನು ನಿಮಗೆ ಗಗನ್ ಸಿಂಹ ನಾನ್ ವೆಜ್.